ದಕ್ಷಿಣ ಕನ್ನಡದಲ್ಲಿ ಭರ್ಜರಿ ಪ್ರಚಾರವನ್ನ ಆರಂಭಿಸಲಾಗಿದೆ. ಕಾಂಗ್ರೆಸ್ ಕೈ ಅಭ್ಯರ್ಥಿ ಪದ್ಮರಾಜ್ ಅವರು ಭರ್ಜರಿಯಾದಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಟಿವಿ5ಗೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದರು ವಿಮಾನ ನಿಲ್ದಾಣ ಮಾಡಿದ್ದು ಕಾಂಗ್ರೆಸ್ಸಿಗರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ರಾಜಕೀಯಕ್ಕೆ ಬರಬೇಕು, ಜನರ ಸೇವೆ ಮಾಡಬೇಕು ಅಂತ ಅಭ್ಯರ್ಥಿ ಆಗಿದ್ದೇನೆ ಅನ್ನುವಂತ ವಿಚಾರವನ್ನ ಕೂಡ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ತುಳುನಾಡಿಗೆ ಬೇಕಾದ ಎಲ್ಲಾ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. 1991ರಿಂದ ಬಿಜೆಪಿ ಎಂಪಿಗಳು ಎದೆತಟ್ಟಿ ಹೇಳುವ ಯಾವುದೇ ಸಾಧನೆ ಕೂಡ ಮಾಡಿಲ್ಲ. ಪ್ರತಿ ಬಾರಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡ್ತಿದ್ದಾರೆ ಅಂದ್ರೆ ಏನರ್ಥ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ. ಹಾಗೆ ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಕೆ ಶೆಟ್ಟಿ ಅಂತವರಿದ್ದಾರೆ. ಇವರು ಒಂದು 40 ವರ್ಷದಲ್ಲಿ ಮಾಡಿದ್ದಂಥದ್ದು ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, KREC ಇರ್ಬೋದು, ನಮ್ಮ ಇದು MCF ಇರ್ಬೋದು, MRPL ಇರ್ಬೋದು, ಬಹಳಷ್ಟು ಪ್ರಾಜೆಕ್ಟ್ಗಳು ಇಲ್ಲಿದೆ. ಸ್ವಾಮಿ, ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ, ಇಲ್ಲಿ 91ರಿಂದ BJP ಎಂಪಿಗಳು ಇಲ್ಲಿ ಇದ್ದಾರೆ. ನಾವು ಇಂಥದ್ದನ್ನೊಂದು ಯೋಜನೆಯನ್ನು ಮಾಡಿದ್ದೇವೆ ಅಂತ ನೀವು ಎದೆ ತಟ್ಟಿ ಹೇಳುವಂಥ ಒಂದು ಯೋಜನೆ ಇದ್ರೆ ನೀವು ಹೇಳಿ, ಜನರ ಮುಂದೆ ಇಡಿ, ನಾವು ಒಪ್ತೇವೆ ನಿಮ್ಮನ್ನು. ಸಾಧನೆಗಳು. ಹಾಗೆ ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಕೆ ಶೆಟ್ಟಿ ಅಂತವರಿದ್ದಾರೆ. ಇವರು ಒಂದು 40 ವರ್ಷದಲ್ಲಿ ಮಾಡಿದ್ದಂಥದ್ದು ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, KREC ಇರ್ಬೋದು, ನಮ್ಮ ಇದು MCF ಇರ್ಬೋದು, MRPL ಇರ್ಬೋದು, ಬಹಳಷ್ಟು ಪ್ರಾಜೆಕ್ಟ್ಗಳು ಇಲ್ಲಿದೆ. ಸ್ವಾಮಿ, ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ, ಇಲ್ಲಿ 91ರಿಂದ BJP ಎಂಪಿಗಳು ಇಲ್ಲಿ ಇದ್ದಾರೆ. ನಾವು ಇಂಥದ್ದನ್ನೊಂದು ಯೋಜನೆಯನ್ನು ಮಾಡಿದ್ದೇವೆ ಅಂತ ನೀವು ಎದೆ ತಟ್ಟಿ ಹೇಳುವಂಥ ಒಂದು ಯೋಜನೆ ಇದ್ರೆ ನೀವು ಹೇಳಿ, ಜನರ ಮುಂದೆ ಇಡಿ, ನಾವು ಒಪ್ತೇವೆ ನಿಮ್ಮನ್ನು. ಸಾಧನೆಗಳು. ಹಾಗೆ ಜನಾರ್ದನ್ ಪೂಜಾರಿ ಅವರಿದ್ದಾರೆ, ಕೆ